ಈ ಥರ ಫುಡ್ ಇರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿ ಅಂತೂ ಹೋಗಿರಲಿಲ್ಲ. ಆ್ಯಂಡ್ ಏನಾಯಿತು ಆ್ಯಕ್ಚುಲಿ ಅಂದರೆ, ಒಂದು ದಿನ ನಾನು ನಮ್ಮ ಫ್ರೆಂಡ್ಸ್ ದೇವನಹಳ್ಳಿಯಿಂದ ನಂದಿಗೆ ಹೋಗೋ ಟೈಮಲ್ಲಿ ಒಳ್ಳೆ ಡಾಬಾ ಹತ್ರ ಸ್ಟಾಪ್ ಹಾಕಿದ್ರಿ. ಅದೇ ನಂದಿ ಹೌಸ್ಫುಲ್ ಡಾಬಾ. ಸೊ ಈ ಡಾಬಾದಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೋದ್ರಿ. ಅಲ್ಲಿರೋ ಆಂಬಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಪರವಾಗಿಲ್ಲ, ಗುಡ್, ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ ಬಂದರೆ ಆರಾಮಾಗಿ ಕುತ್ಕೊಳಕ್ಕೆ, ಫ್ಯಾಮ್ಲಿಗೆ ಅಂತಲೇ ಒಂದು ಸಪ್ರೇಟ್ ಹಾಲ್ ಇದೆ, ಸಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಾವು ಹೋಗಿ ಕುತ್ಕೊಂಡ್ರಿ. ತುಂಬ ಪ್ರಶಾಂತವಾಗಿತ್ತು, ರಿಲೀಫ್ ಆಗಿ ಒಳ್ಳೆ ಹೆಂಚಿನ ಮನೆಯಲ್ಲಿ ಕುತ್ಕೊಂಡಂಗೆ. ಆ್ಯಂಡ್ ಮೆನ್ಯೂ ಅಲ್ಲಿ ನೋಡಿದ್ರಿ ತುಂಬ ಐಟಮ್ಸ್ ಇದ್ವು. ಆ ತುಂಬ ಐಟಮ್ಸ್ ಆರ್ಡರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಹತ್ರ ಬಜೆಟ್ ಕಮ್ಮಿ ಇತ್ತು. ಸೊ ನಮ್ಮ ಬಜೆಟ್ ತಗ್ಗಾಗೆ ಒಂದು 8 ರೋಟಿ ಆ್ಯಂಡ್ 2 ವೆಜ್ ದಾಲ್ ಆರ್ಡರ್ ಮಾಡಿದ್ರಿ, ಯಾಕಂದರೆ ಅವತ್ತು ಸಾಟರ್ಡೆ. ಸೊ ನಾವು ಯಾರು ನಾನ್ ವೆಜ್ ತಿನ್ನಲ್ಲ. ಆ್ಯಂಡ್ ಫಸ್ಟು ರೋಟಿನೂ ಮತ್ತು ದಾಲ್ನ ತಿಂದೆ, ಸಖತ್ತಾಗಿತ್ತು. ನನಗೆ ಮಾತ್ರ ತಂದೂರಿ ರೋಟಿ ಆರ್ಡರ್ ಮಾಡಿದ್ದಿತ್ತು, ಚೆನ್ನಾಗಿ ಅನಿಸ್ತು, ಸೂಪರ್ ಅನಿಸ್ತು. ಆ್ಯಂಡ್ ಮತ್ತು ಗೀ ರೈಸ್ ಆರ್ಡರ್ ಮಾಡಿದ್ರಿ. ಗೀ ರೈಸ್ ಜೊತೆ ಆ ದಾಲ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿತ್ತು. ಬಟ್ ಆಗಲಿ, ಮೇನ್ಲಿ ನನಗೆ ಆ ರೋಟಿನೂ ದಾಲೆ ಇಷ್ಟ ಆಗಿತ್ತು. ಇವಾಗಲೂ ನಾನು ನಿಮ್ಮ ವಿಡಿಯೋ ನೋಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ರು, ಬಾಯಲ್ಲಿ ನೀರು ಬರ್ತಿದೆ, ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ ನಾನು ರೋಟಿನೂ ದಾಲೆ ತಿಂದ್ಕೊಂಡು ಹೊಟ್ಟೆ ತುಂಬ ಇದ್ದೆ. ಗೀ ರೈಸ್ ಅಷ್ಟೊಂದು ತಿಂದಿಲ್ಲ, ತಿಂದೆ. ಆ್ಯಂಡ್ ಫೈನಲಿ ಎಲ್ಲ ತಿಂದು ಚೆನ್ನಾಗಿ ನಾಕ್ಬಿಟ್ಟು ಒಂದು ಚೂರು ಬಿಡ್ದಿರಾ ಕ್ಲಿಯರ್ವಾಗಿ ಮುಗಿಸ್ಬಿಟ್ಟು ಬಿಲ್ ಪೇ ಮಾಡಿ ಮನೆಗೆ ಹೋದ್ರಿ. ಆ್ಯಂಡ್ ಸಕ್ಕತ್ತಾಗಿತ್ತು ಫುಡ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.